ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇದನ್ನು ನಾವು ಸೋರೆಕಾಯಿ ದೋಸೆ ಮಾಡೋಣ. ಇದು ತುಂಬ ತಂಪು ನೋಡಿ, ದೋಸೆ ತುಂಬ ಸ್ಮೂತಾಗಿ ಚೆನ್ನಾಗಿರುತ್ತೆ ನೋಡಿ. ಇವಾಗ ಅದಕ್ಕೆ ಬೇಕಾದಂಥ ಪದಾರ್ಥ ಏನೇನು ನೋಡೋಣ. ನಾನು 2 ಲೋಟ 2 ಪಾವು ಅಕ್ಕಿ ಹಾಕಿದ್ದೀನಿ. ಅದನ್ನು ತೊಳೆದು ಇಟ್ಟಿದ್ದೀನಿ ನೋಡಿ 3 ಸಲ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಸೇರಿಸ್ಕೊಳ್ಳೋಣ ನೆನೆಸೋಕ್ಕೆ. ಈಗ ನಾನು ಸೋರೆಕಾಯ್ದು ಬೆಳಿಗ್ಗೆ ಸಾಂಬಾರು ಮಾಡಿದೆ, ಅದು ತಿರುಳು ಬರುತ್ತಲ್ಲ ಅದನ್ನು ತೆಗೆದು ಇಟ್ಟಿದ್ದೀನಿ. ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಈಗ ಮೊದಲು ಉದ್ದಿನ ಬೇಳೆನ ನಾನು ಮತ್ತು ಮೆಂತ್ಯನೂ ಸ್ವಲ್ಪ ಜಾಸ್ತಿ ಹಾಕಲ್ಲ, ಏಕೆಂದರೆ ಇದೇ ಇದೆಯಲ್ಲ ಸೋರೆಕಾಯಿಂದು, ಹಾಗಾಗಿ ಅದನ್ನು ತೊಳೆದು ಇಟ್ಕೊಳ್ಳೋಣ. ಇವಾಗ ನೋಡಿ ಅದನ್ನು ನೀರು ಹಾಕಿ ನೆನೆಸಿದ್ದೀನಿ. ಇಲ್ಲಿ 2 ಲೋಟ ಅಕ್ಕಿಗೆ ನೀರು ಹಾಕಿ ನೆನೆಸ್ತಾ ಇದ್ದೀನಿ. ಅದನ್ನು ಚೆನ್ನಾಗಿ ಒಂದು 6 ಅವರ್ ನೆನೆಯಬೇಕು, ದೋಸೆ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ. ಇವಾಗ ನಾನು ರುಬ್ಬಕ್ಕೆ ಏನು ಬೇಕಾದಂತ ನೋಡ್ತೀನಿ ನೋಡಿ. ತುಂಬ ತಂಪು ಮತ್ತು ಕೊಲೆಸ್ಟ್ರಾಲ್ಗೆಲ್ಲ ಒಳ್ಳೆಯದು. ಈಗ ನೋಡಿ, ಇದನ್ನು ನಾನು ತೊಳೆದಿಟ್ಟಿರೋದ್ರಿಂದ ಮತ್ತೆ ಆ ನೀರನ್ನ ಎಸೆಯೋದು ಬೇಕಾಗಿಲ್ಲ, ಇದು ಆಚೆ ಹಾಕೋದು ಬೇಕಾಗಿಲ್ಲ ನೋಡಿ. ಇಲ್ಲಿ ರುಬ್ಬಿ ಇಟ್ಟಿದ್ದೀನಿ. ಈಗ ಮೆಂತ್ಯ ಉದ್ದಿನಬೇಳೆ ರುಬ್ಬಾಯಿತು. ಈಗ ಸೋರೆಕಾಯಿ ಹಾಕೊಂಡು ಅದೇ ಜಾರ್ಗೆ ಅದನ್ನು ರುಬ್ಕೊಳ್ಳೋಣ. ತುಂಬ ತಂಪು ಮತ್ತು ವೆಯ್ಟ್ ಲಾಸ್ಗೆಲ್ಲ ಇದು ಯೂಸ್ ಮಾಡ್ತಾರೆ. ಇದು ಆಲೇ ಗ್ರೈಂಡ್ ಮಾಡಿಟ್ಟೆ ನೋಡಿ. ಇವಾಗ ಅಕ್ಕಿ ಹಾಕೊಂಡು ಅದನ್ನು ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ಎಲ್ಲ ರೆಡಿ ಆಯಿತು ನೋಡಿ. ಇವಾಗ ಎಲ್ಲ ಇದಕ್ಕೆ ಸರ್ವ್ ಮಾಡ್ಕೊಳ್ಳೋಣ, ಒಂದಕ್ಕೆ ಮಿಕ್ಸ್ ಮಾಡೋಣ ಎಲ್ಲನೂ. ತುಂಬ ಒಳ್ಳೆಯದು, ಕೂದಲು ಚೆನ್ನಾಗಿ ಬೆಳೀತದೆ. ಆಮೇಲೆ ನಮ್ಮ ವೆಯ್ಟ್ ಲಾಸ್ಗೆಲ್ಲ ಒಳ್ಳೆಯದು, ಮತ್ತು ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ. ಈಗ ಸ್ವಲ್ಪ ಸಾಲ್ಟ್ ಹಾಕಿ ಎಲ್ಲನೂ ಮಿಕ್ಸ್ ಮಾಡಿ ಎಲ್ಲನೂ ಮುಚ್ಚಿ ಕ್ಲೀನಾಗಿ ಎಲ್ಲನೂ ಮಿಕ್ಸ್ ಮಾಡೋಣ. ನಾವೆಷ್ಟು ಚೆನ್ನಾಗಿ ಅದೆಲ್ಲನೂ ಮಿಕ್ಸ್ ಮಾಡಿ ಒಂದು 6 ಅವರ್ ನೆನೆಯುತ್ತೆ ಅದು, ನಾವು ರುಬ್ಬಿಟ್ಟಿರೋದು. ಆವಾಗ ದೋಸೆನೂ ತುಂಬ ಚೆನ್ನಾಗಿ ಬರುತ್ತೆ. ಫ್ರೆಂಡ್ಸ್, ಇದೇ ರೀತಿ ನಾನು ಎಲ್ಲ ವೀಡಿಯೋಗಳನ್ನು ಅಪ್ಲೋಡ್ ಮಾಡಬೇಕಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಾನು ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ. ಇವಾಗ ನೋಡಿ ಎಷ್ಟು ಉದುಗಿದೆ, ತುಂಬ ಚೆನ್ನಾಗಿ ಉಬ್ಬಿದೆ. ನೋಡ್ತಾ ಇದ್ದರೆ ಖುಷಿ ಆಗುತ್ತೆ. ಸೋರೆಕಾಯಿ ತುಂಬ ಒಳ್ಳೆಯದು, ಅದನ್ನು ಆಚೆಗೆ ಸುಮ್ಮನೆ ವೇಸ್ಟ್ ಮಾಡೋ ಬದಲು ಈ ಥರ ಯೂಸ್ ಮಾಡಿ. ತುಂಬ ಚೆನ್ನಾಗಿ ಬಂದಿದೆ, ಒಳ್ಳೆ ಹದವಾಗಿದೆ ಹಿಟ್ಟು. ಇವಾಗ ನಾನು ಸ್ಟವ್ ಮೇಲೆ ದೋಸೆ ತವ ಇಟ್ಟು ಅದಕ್ಕೆ ಆಯಿಲ್ ಹಾಕಿ, ಈಗ ನಾನು ಈ ಸೋರೆಕಾಯ್ದು ಇದು ಇಟ್ಟಿದ್ದೆಲ್ಲ ದೋಸೆ ಇಟ್ಟು ಅದನ್ನು ನಾನು ಹಾಕಿ ದೋಸೆ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇದೇ ರೀತಿ ಮಕ್ಕಳಿಗೆಲ್ಲ ಮಾಡಿಕೊಡಿ ನೋಡಿ, ಎಷ್ಟು ಚೆನ್ನಾಗಿ ಬರ್ತಿದೆ. ತಳ ಎಲ್ಲ ಹಿಡಿಯಲ್ಲ, ತುಂಬ ಸಾಫ್ಟಾಗಿ ಬರ್ತಿದೆ ನೋಡಿ. ಎಷ್ಟು ಚೆನ್ನಾಗಿ ನಾವು ಈ ಥರ ಈ ಫ್ಲೇಮಲ್ಲಿ ಇಟ್ಕೋಬಾರ್ದು, ಉರಿನ ನಾವು ಮೀಡಿಯಮ್ ಫ್ಲೇಮಲ್ಲಿ ಇರಲಿ. ತಿನ್ನೋರ್ಗೂ ತುಂಬ ಖುಷಿಯಾಗುತ್ತೆ. 4 ಅಲ್ಲ 10 ತಿಂದ್ರೂ ತಿನ್ನಬೇಕು ಅನಿಸುತ್ತೆ, ಸಾಫ್ಟ್ ಇರುತ್ತಲ್ಲ. ಹಾಗಾಗಿ ನೋಡಿ, ಒಂದು ಸ್ವಲ್ಪನೂ ಅದು ಆ ಕಡೆ ಈ ಕಡೆ ತಳ ಹಿಡಿಯಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ದೋಸೆ ಮಾಡಿ ಇಟ್ಟಿದ್ದೀನಿ, ಅದಕ್ಕೆ ಹೀರೆಕಾಯಿ ನಾನು ಸಾಗು ಮಾಡಿದೆ, ಅದನ್ನು ಸೇರಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.